ಏನು ಮಾಡಲ್ಲ ತಾನೆ. ವಾವ್ ಸೂಪರ್ ನೋಡ್ರಿ. ನಮ್ಮ ಶಾಲಾ ಮಕ್ಕಳ ಜೊತೆ ಈ ನವಿಲು ಎಷ್ಟು ಸುಂದರವಾಗಿ ಇಲ್ಲಿ ಕಾಲವನ್ನು ಕಳೀತಾ ಇದೆ. ಎಲ್ರಿಗೂ ನಮಸ್ಕಾರ. ನೋಡಿ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳನ್ನು ಗುರುತಿಸಿ ಸೊ ಅಲ್ಲಿನ ವಾಸ್ತವ ಸ್ಥಿತಿಗಳ ಆಧಾರದ ಮೇಲೆ ಒಂದಷ್ಟು ದಾನಿಗಳು ಆಗಮಿಸಿ ಅವ್ರ ಕೈಲಾದಂತಹ ಶಕ್ತಿ ಭಕ್ತಿಯನ್ನು ನೀಡ್ತಾ ಇದ್ದಾರೆ. ಸೊ ಅದರಂತೆಯೇ ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಟಿ ನರಸೀಪುರದ ಕಿಚ್ಚ ಸುದೀಪ್ ಅಭಿಮಾನಿಗಳು ಆಗಮಿಸಿ ಮಕ್ಕಳು ಬೇಕಾದಂಥ ಒಂದಷ್ಟು ಅಗತ್ಯ ಶಾಲಾ ಪರಿಕರಗಳನ್ನು ವಿತರಿಸಿದರು. ಸೊ ಅದರಂತೆ ಇಲ್ಲಿ ನಮಗೆ ಏನು ಈ ಒಂದು ತಟ್ಟೆಗಳು ಸಾಲ್ಟೇಜ್ ಅಂತ ಕೇಳ್ಪಟ್ಟಿದ್ವಿ. ಸೊ ಇಲ್ಲಿ ಏನಾಗಿದೆ ಅಂದರೆ ಪಕ್ಕದಲ್ಲಿ ಚೆನ್ನೂರಲ್ವಪ್ಪ ಅದು ಹೊಸಳ್ಳಿ ಗ್ರಾಮದ ಶಾಲಾ ಮಕ್ಕಳನ್ನು ಕರೆಸಿ ನೋಡಿ ಇದೇ ಸ್ಥಳದಲ್ಲಿ ಮತ್ತಷ್ಟು ಶಾಲಾ ಪರಿಕರಗಳು ಮತ್ತು ಏನು ಈ ಒಂದು ತಟ್ಟೆಗಳು ಮತ್ತು ಲೋಟಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಸ್ನೇಹಿತರು ಗುರುಮೂರ್ತಿಯವರು ಕನಕಪುರದವರು ದಾನಿಗಳು ಇವತ್ತಿಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ. ಸೊ ಇಲ್ಲಿ ಏನಪ್ಪ ಇವರು ಕೊಟ್ಟರು ಇದನ್ನ ಗುರುತಿಸ್ಬೇಕು ಆ ಥರ ಏನಿಲ್ಲ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿವೆ. ಆ ಕುಗ್ರಾಮಗಳನ್ನು ಗುರುತಿಸಿ ಅಲ್ಲಿನ ಶಾಲಾ ಮಕ್ಕಳಿಗಿರ್ಬೋದು ಗ್ರಾಮಸ್ಥರಿಗಿರ್ಬೋದು ಏನು ನಿಮ್ಮ ಕೈಲಾದಂಥ ಒಂದು ಒಳಿತನ್ನು ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಮೊನ್ನೆ ತನ ಚಂಗಡಿ ಹೋಗಿದ್ವಿ. ಚಂಗಡಿಗೂ ಅಷ್ಟೇ ಒಂದಷ್ಟು ಅಲ್ಲಿ ಆ ಗ್ರಾಮಕ್ಕೆ ಬೇಕಾದಂತಹ ಏನು ಹೊದಿಕೆಗಳು ಮತ್ತು ಸ್ವೆಟರ್ಗಳು ಮತ್ತು ಟಾರ್ಚ್ ಈ ರೀತಿ ಸಣ್ಣ ಪುಟ್ಟ ಸೇವೆಗಳನ್ನು ಒದಗಿಸಿ ದಾನಿಗಳು ಮಾಡಿಕೊಟ್ಟಿರ್ತಾರೆ. ಅದರಂತೆ ಇವತ್ತು ಸಹ ಈ ಒಂದು ಉತ್ತಮವಾದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಮ್ಮ ಗುರುಮೂರ್ತಿಯವರು ಯಶಸ್ವಿ ಮಾಡಿಕೊಟ್ಟಿರ್ತಾರೆ. ಕನಕಪುರದವರು ಬಹಳ ದಿನಗಳಿಂದ ನನಗೆ ದೂರವಾಣಿ ಕರೆ ಮಾಡ್ತಿರೋ, ಸರ್ ನಾವು ಆ ಕಡೆ ಏನಾರು ಒಂದು ಮಾಡಬೇಕಲ್ಲ, ಏನಾರು ಒಂದು ಒಳ್ಳೇದು ಮಾಡಬೇಕಲ್ಲ, ದಯವಿಟ್ಟು ನಮ್ಗೆ ತಿಳಿಸಿ ಅಂತ ಹೇಳ್ತಾನೆ ಇದ್ರು. ಬಟ್ ನಾನು ಅವ್ರನ್ನ ನೇರವಾಗಿ ನೋಡಿಲ್ಲ. ಹೋದ ವರ್ಷ ಸಹ ಇಲ್ಲಿ ಬಂದು ಚೆನ್ನೂರು ಏನಿದೆ ಅಲ್ಲೂ ಸಹ ಇವ್ರ ಕೈಲಾದಂತಹ ನೆರವುಗಳನ್ನು ನೀಡಿ ಹೋಗಿರ್ತಾರೆ. ಸೊ ಅದರಂತೆಯೇ ಈ ವರ್ಷವೂ ಸಹ ಇವ್ರ ಕೈಲಾದಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಕುರಿತು ಅವರ ಒಂದೆರಡು ಅನಿಸಿಕೆಯನ್ನು ಪಡೆಯೋಣ ಬನ್ನಿ. ಗುರುಗಳೇ, ಏನು ಈ ಕಾರ್ಯಕ್ರಮ? ಹೇಳಿಯಪ್ಪ, ಎಲ್ಲಿ ಯಾರು ಮಾತಾಡ್ತಿಲ್ವಲ್ಲ? ನೋಡಿ ಅವರು ಮಾತಾಡಲ್ವಂತೆ. ನೋಡಿ ಸರ್, ನೀವು ವೀಡಿಯೋನೂ ಹಾಕ್ಬೇಡಿ ಅಂತವ್ರೆ. ಪಾಪ ಆ ರೀತಿ ಅವರ ಒಂದು ಒಳ್ಳೆಯತನ, ಅವರ ಒಂದು ಮನಸ್ಥಿತಿ ಆ ರೀತಿ ಇದೆ. ಸೊ ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇಲ್ಲ ಸ್ವಾಮಿ, ಯಾರೋ 4 ಜನಕ್ಕೆ ಸ್ಫೂರ್ತಿಯಾಗಲಿ ಅಂದ್ಬಿಟ್ಟು ನಾನು ವೀಡಿಯೋ ತಗೊತಿದ್ದೀನಿ ಅಂದ್ಬಿಟ್ಟು ನಾನು ವೀಡಿಯೋ ತಗೊಂಡಿದ್ದೀನಿ. ಸೊ ಅವ್ರು ಮಾತನಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಏನಪ್ಪ ಅಂದರೆ ನಾವು ಕೊಟ್ಟದ್ದು ಇನ್ನೊಬ್ರು ಹೇಳ್ಬಾರ್ದು ಸರ್ ಅಂತ ಅವರ ಒಂದು ಮನಸ್ಸಲ್ಲಿದೆ. ಸೊ ಅದರಂತೆಯೇ ಈಗ ಉಜ್ವಲ್ ಅಂತಕ್ಕಂಥವ್ರು ನಮ್ಮ ಸ್ನೇಹಿತರು. ಸೊ ಅವರು ಸಹ ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ, ಸರ್ ನಿಮ್ಮ ಕಡೆ ಏನಾದರೂ ಶಾಲಾ ಮಕ್ಕಳು ಎಲ್ಲರೂ ಇದ್ದರೆ ಒಂದು ಲಿಸ್ಟ್ ಮಾಡಿಕೊಡಿ ಸರ್, ನಾನೊಂದಷ್ಟು ತರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ನೆಕ್ಸ್ಟು ಒಂದು ವಿಲೇಜನ್ನು ನಾವು ಗುರುತು ಮಾಡ್ಕೊಂಡಿದ್ದೀವಿ. ಸೊ ಅದರಂತೆಯೇ ಏನು ಮುಂದಿನ ಶಾಲೆಗೆ ಬೇಕಾದಂತಹ ಒಂದು ಸಣ್ಣ ಪುಟ್ಟ ಸೇವೆಗಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಕಣ್ರಪ್ಪ. ಯಾರು ಸಹ ಅನ್ಯತಾ ಭಾವ ಇಟ್ಕೊಂಬೇಡಿ. ಎಲ್ರಿಗೂ ಒಳ್ಳೆಯದಲ್ಲಿ. ಧನ್ಯವಾದಗಳು. ಏನು ಮಾಡಲ್ಲ ತಾನೆ. ವಾವ್ ಸೂಪರ್ ನೋಡ್ರಿ. ನಮ್ಮ ಶಾಲಾ ಮಕ್ಕಳ ಜೊತೆ ಈ ನವಿಲು ಎಷ್ಟು ಸುಂದರವಾಗಿ ಇಲ್ಲಿ ಕಾಲವನ್ನು ಕಳೀತಾ ಇದೆ. ಮಕ್ಕಳು ನೋಡಿ ಹತ್ತಿರದಲ್ಲಿ ಆಟ ಆಡ್ಕೊಂಡು ನಾವು ಈ ಹರಬಗೆರೆ ಶಾಲಾ ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನ ವಿತರಿಸೋಣ ಅಂತ ಬಂದಿದ್ವಿ. ಸೊ ಹಾಗೆ ಒಂದಷ್ಟು ಏನು ಅಗತ್ಯ ಅವ್ರು ಬೇಕಾದಂತಹ ತಟ್ಟೆಗಳೆಲ್ಲ ವಿತರಿಸೋಣ ಅಂತ ಬಂದಿದ್ವಿ. ಸೊ ಆದರೆ ಈ ನವಿಲು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಅಂದರೆ ಈ ಶಾಲೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡಿ ಯಾವಾಗಲೂ ಇಲ್ಲೇ ಇರ್ತದಂತೆ ಊಟ ತಿಂಡಿ ಮಾಡಿಕೊಂಡು. ಭಾಳ ಖುಷಿ ಆಯಿತು ಇದನ್ನು ಕೇಳಿ, ಭಾಳ ಖುಷಿ ಆಯಿತು. ಪಕ್ಕದಲ್ಲಿ ಕಾಡಿದೆ, ಆ ಕಾಡಿಂದ ಇಲ್ಲಿಗೆ ಬಂದುಬಿಟ್ಟಿದೆ. ಸೊ ಇಲ್ಲಿ ಬಂದು ನೋಡಿ ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿರ್ತದೆ, ಲಕ್ಸುರಿಯಾಗಿ. ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡ್ರಿ. ಖುಷಿಯಾಗಿ ಹ್ಯಾಪಿಯಾಗಿ. ಬ್ಯೂಟಿಫುಲ್. ಕೋಳಿಗಳ ಜೊತೆ ಹೋಯ್ತಾ, ಅಯ್ಯೋ ಎಂಥ ಸೀನು ಅಲ್ಲಿ ನೋಡ್ರಿ. ಕೋಳಿಗಳ ತಗೋಯ್ತದೆ ಗುರು, ಕೋಳಿಗಳ ಹತ್ರಕ್ಕೆ ಹೋಯ್ತದೆ. ಭಾಳ ಖುಷಿ ಆಯ್ತಪ್ಪ ಇದು ನೋಡ್ಬಿಟ್ಟು. ಕೋಳಿಗಳನ್ನೋಗಿ ಮಾತಾಡಿಸ್ತದೆ. ವಾವ್ ನೈಸ್. ನೋಡಿ ಅಕ್ಕ ಪಕ್ಕ ಎಲ್ಲ ಮನೆಗಳಿವೆ. ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡು ಜಾಲಿಯಾಗಿರ್ತದೆ ಗುರು ಇದು ಈ ನವಿಲು.
ಎಷ್ಟು ಖುಷಿ ಆಯ್ತದೆ ನೋಡ್ರಿ ಈ ಸನ್ನಿವೇಶ ನೋಡೋಕ್ಕೆ. ಹಾಂ, ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಂ, ಹಾ ಅದರ ಒಂದು ಮೈ ಬಣ್ಣ ಎಷ್ಟು ಅದ್ಭುತವಾಗಿದೆ. ಹಾಂ, ಗೆರೆಗಳು ನೈಸ್ 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 ತುಂಬ ಚೆನ್ನಾಗಿದೆ. ಈ ನವಿಲಿನ ಒಂದು ವೀಕ್ಷಣೆಗೆ ತಮ್ಮದೊಂದು ಮೆಚ್ಚುಗೆ ಇರಲಿ.